ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತಾ ವಸಂತ್ ಭಾಗವತ್. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ನಂದಿಗದ್ದೆ ನನ್ನೂರು. ಸಪ್ತಸ್ವರ ಸೇವಾ ಸಂಸ್ಥೆ ಇವರಿಂದ ನಡೆಸಲ್ಪಡುತ್ತಿರುವ ಮಲೆನಾಡು ಸ್ವಾದ ಆನ್ಲೈನ್ ಅಡುಗೆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಹಾಗಾಗಿ ಇನ್ಯಾಕೆ ತಡ, ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾನು ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದೇನೆ. ಹಾಗಾಗಿ ಬನ್ನಿ ಹೋಗೋಣ. ಇವತ್ತು ನಾನು ಮಾಡ್ತಾ ಇರುವಂತಹ ಅಡುಗೆ ವಿಶೇಷವಾಗಿ ಹಾಸನದಲ್ಲಿ ಮಾಡುವಂಥದ್ದು. ಅವರಿದನ್ನು ಕಡುಬು ಅಂತ ಹೇಳ್ತಾರೆ, ಆದರೆ ನಮ್ಮೂರಿನಲ್ಲಿ ಇದನ್ನು ಶಾಖ ಮುದ್ದೆ ಅಂತ ಹೇಳ್ತಾರೆ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಬನ್ನಿ ನೋಡ್ಕೊಬ. ಮೊದಲು ನಾನು ದೋಸೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಈ ರೀತಿಯಾಗಿ ತರಿತರಿಯಾಗಿ ಮಿಕ್ಸಿಯಲ್ಲಿ ಹಾಕಿ ರವೆ ಥರ, ಅಂದರೆ ಸ್ವಲ್ಪ ದಪ್ಪ ರವೆ ಥರ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾನು ಸುಮಾರು 3 ಬೌಲ್ ಅಷ್ಟು ತೆಗೆದುಕೊಂಡಿದ್ದೇನೆ. ಇದರ ನಂತರ ತೆಂಗಿನಕಾಯಿ ತುರಿ, ಸುಮಾರು 1 ಬೌಲ್ ಅಷ್ಟು ಕಾಯಿ ತುರಿ, 4 ರಿಂದ 5 ಹಸಿಮೆಣಸಿನಕಾಯಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 6 ಬೌಲ್ ಆಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೈಗೆ ಸವರಿಕೊಳ್ಳಲು ಸ್ವಲ್ಪ ಎಣ್ಣೆ. ಈಗ ನೀರನ್ನು ಕಾಯಿಸುವ ಸಮಯ. 3 ಕಪ್ ಅಕ್ಕಿ ತಗೊಂಡಿರೋದ್ರಿಂದ 6 ಕಪ್ ನೀರನ್ನು ಕುದಿಸಲಿಡೋಣ. ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೇನೆ. ಈಗ ಅದು ಬಿಸಿ ಆಗೋವರೆಗೂ ಕಾಯಿ ತುರಿ, ಹಸಿಮೆಣಸಿನಕಾಯಿ ಹಾಗೂ ಜೀರಿಗೆಯನ್ನು ತರಿತರಿಯಾಗಿ ರುಬ್ಕೊಬಿಡೋಣ. ಕಾಯಿ ತುರಿ, ಹಸಿಮೆಣಸು ಹಾಗೂ ಜೀರಿಗೆಯನ್ನು ಹಾಕಿ ತರಿತರಿಯಾಗಿ ರುಬ್ಕೊಂಡಿದ್ದೀವಲ್ಲ, ಅದು ಈ ರೀತಿಯಾಗಿ ಇರಬೇಕು. ಈಗ ನೀರು ಚೆನ್ನಾಗಿ ಕುದಿಯುತ್ತಾ ಇದೆ. ಈಗ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡೋಣ. ನಂತರ ಇದಕ್ಕೆ ತರಿತರಿಯಾಗಿ ರುಬ್ಬಿಟ್ಟುಕೊಂಡಿರುವಂತಹ ಅಕ್ಕಿಯನ್ನು ಕುದಿಯುತ್ತಿರುವ ನೀರಿಗೆ ಹಾಕಿ ಚೆನ್ನಾಗಿ ವಿಲೀನಗೊಳಿಸೋಣ. ಇದು ಸ್ವಲ್ಪನೂ ಕೂಡ ಗಂಟಾಗದೆ ಇರೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಈಗ ಇದು ಆಗ್ತಾ ಇದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಮೊದಲೇ ಯಾಕೆ ಹಾಕಲಿಲ್ಲ ಅಂತ ನೀವು ಅನ್ಕೋಬಹುದು. ಯಾಕೆಂದರೆ ಮೊದಲೇ ಹಾಕಿದರೆ ಇದು ಜೀರಿಗೆ ಬಣ್ಣವನ್ನು ಬಿಟ್ಟು ಸ್ವಲ್ಪ ಜೀರಿಗೆ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ಆಮೇಲೆ ಹಾಕೋದ್ರಿಂದ ಕಡುಬು ಬೆಳ್ಳಗೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದು ಈಗ ಹದವಾಗಿ ಆಗಿದೆ. ಇದು ಇಷ್ಟು ಗಟ್ಟಿಯಾಗಿ ಇರಬೇಕು. ಈಗ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ. ಈಗ ಇದು ಬಿಸಿ ಆರಿದೆ.
ಈಗ ಇದನ್ನು ಒಂದೊಂದಾಗಿ ಮುದ್ದೆಯ ರೀತಿ ಶೇಪ್ ಕೊಡೋಣ. ಮೊದಲು ಸ್ವಲ್ಪ ಕೈಗೆ ಎಣ್ಣೆಯನ್ನು ಸವರ್ಕೊಳ್ಳೋಣ. മേഘമായി നിലാവിൻ ചില്ലമേലെ താഴെയായി നീ വരൂ, മറിവിൽ പൂക്കുമാ വാനം മേലെയായി പാറിടാൻ നീ വരൂ, നീയാം കിനാവിനോര ಈಗ ಇದಕ್ಕೆ ಶೇಪನ್ನು ಕೊಡೋಣ. മനസ്സിന്റെ ചാരേ തീരാത്ത മോഹങ്ങളോടിവനേ, പാതിമല്ല ജാലകം തുറന്ന ലോകമേ പാറിടാൻ എനിക്കു തന്ന ಈಗ ಇವನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಹಬೆಯಲ್ಲಿ ಬೇಯಿಸೋಣ. ಈಗ ಇದನ್ನು ಮುಚ್ಚಳ ಮುಚ್ಚಿ ಸುಮಾರು 1 ಗಂಟೆಯ ಕಾಲ ಚೆನ್ನಾಗಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಕಡುಬು ಬೇಯೋವರೆಗೂ ಅದಕ್ಕೆ ಹಚ್ಕೊಳ್ಳೋದಕ್ಕೆ ಕಾಯಿ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಇದನ್ನು ಬೇಯೋದಕ್ಕೆ ಇಟ್ಟು ಸುಮಾರು 3/4 ಗಂಟೆಗಿಂತ ಹೆಚ್ಚಾಗಿದೆ. ಇದು ತಯಾರಾಗಿರುತ್ತೆ. ಹಾಗಾಗಿ ಬನ್ನಿ ನೋಡೋಣ. ಈಗ ಬಿಸಿ ಬಿಸಿಯಾದಂತಹ ಹಾಸನ ಕಡುಬು ತೆಂಗಿನಕಾಯಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಅವಕಾಶಕ್ಕಾಗಿ ಧನ್ಯವಾದಗಳು.